ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಹಿಂದೆಂದೂ ನೋಡದಷ್ಟು ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಒಕ್ಕೂಟದ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯವೇ ದೃಢಪಡಿಸಿದೆ. ಹಾಗಿದ್ದರೂ ಅದೇ ಆಡಳಿತ ಮಂಡಳಿಯನ್ನು ಮುಂದುವರಿಸಲು ಸರ್ಕಾರ ಮುಂದಾಗಿರುವುದು ಆತಂಕಕಾರಿ ವಿಚಾರವಾಗಿದ್ದು, ಇನ್ನೂ ಯಾವ ಭ್ರಷ್ಟಾಚಾರ ನಡೆಸಲು ಈ ಆಡಳಿತ ಮಂಡಳಿ ಮುಂದುವರಿಯಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ಏಪ್ರಿಲ್ 28ಕ್ಕೆ ಕೋಚಿಮುಲ್ ಆಡಳಿತ ಮಂಡಳಿ ಚುನಾವಣೆಯನ್ನು ನಿಗದಿಪಡಿಸಿ ಕೋಲಾರ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ದು, ಲೋಕಸಭಾ ಚುನಾವಣೆ ನೆಪ ಹೇಳಿ ಹಾಲು ಒಕ್ಕೂಟದ ಚುನಾವಣೆಯನ್ನು ಮುಂದೂಡಲಾಗಿದೆ. ಆದರೆ ಕಳೆದ 5 ವರ್ಷಗಳ ಹಿಂದೆ 2019ರಲ್ಲಿ ಇದೇ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇದ್ದರೂ ಕೋಚಿಮುಲ್ ಚುನಾವಣೆ ನಡೆಸಲಾಗಿತ್ತು. ಈಗಲೂ ಯಾಕೆ ನಡೆಸಲಿಲ್ಲ ಎಂದು ಪ್ರಶ್ನಿಸಿರುವ ಅವರು, ವಿನಾಕಾರಣ ಚುನಾವಣೆ ತಡ ಮಾಡಿ ಆಡಳಿತ ಮಂಡಳಿ ಮುಂದುವರಿಸುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋಚಿಮುಲ್ ವಿಭಜಿಸಿ ಚಿಮುಲ್ ಪ್ರತ್ಯೇಕ ಮಾಡಿದರೂ ವಿನಾಕಾರಣ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಿರ್ದೇಶಕರು ನ್ಯಾಯಾಲಯದ ಮೊರೆ ಹೋದ ಕಾರಣ ವಿಭಜನೆ ನೆನಗುದಿಗೆ ಬಿತ್ತು. ಆದರೆ ಈಗ ಅದೇ ನಿರ್ದೇಶಕರು ವಿಭಜನೆ ನಂತರವೇ ಚುನಾವಣೆ ನಡೆಸುವಂತೆ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಿರುವ ಬಗ್ಗೆ ಮಾಹಿತಿ ಇದ್ದು, ಇದು ಹಾಸ್ಯಾಸ್ಪದ ಎಂದರು. ಈ ಎಲ್ಲಾ ತಂತ್ರಗಳು ಈಗಿನ ಆಡಳಿತ ಮಂಡಳಿಯನ್ನು ಮುಂದುವರಿಸುವುದೇ ಆಗಿದ್ದು, ಕೂಡಲೇ ಆಡಳಿತಾಧಿಕಾರಿಯನ್ನು ನೇಮಿಸಿ ಚುನಾವಣೆ ನಡೆಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಅವರು ತಿಳಿಸಿದರು. ಕೋಚಿಮುಲ್ನಲ್ಲಿ ರೈತರ ಪರ ಯಾವುದೇ ತೀರ್ಮಾನ ಕೈಗೊಳ್ಳುತ್ತಿಲ್ಲ. ರೈತರಿಂದ ಖರೀದಿಸುವ ಹಾಲಿನ ಬೆಲೆಯನ್ನು ಈ ಸರ್ಕಾರ ಇಳಿಕೆ ಮಾಡಿದೆ. ಅಲ್ಲದೆ ಹಾಲಿನ ಮಾರಾಟ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಇನ್ನು ಹಾಲು ಹಾಕದ ಡೇರಿಯ ಮುಖವನ್ನೇ ನೋಡದ ವ್ಯಕ್ತಿಗಳಿಗೆ ಮತ್ತು ಹಕ್ಕು ನೀಡುವ ಮೂಲಕ ಹೈನು ರೈತರಿಗೆ ಅನ್ಯಾಯ ಮಾಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಲ್ಲದೆ ಈಗ ಇರುವ ಡೆಲಿಗೇಟ್ಗಳ ಅವಧಿ ಮುಗಿಯುವವರೆಗೂ ಚುನಾವಣೆ ಮುಂದೂಡಿ ನಂತರ ಸರ್ಕಾರದಿಂದ ನೂತನ ಡೆಲಿಗೇಟ್ಸ್ ನೇಮಕ ಮಾಡಿ ಚುನಾವಣೆ ಗೆಲ್ಲುವ ಕುತಂತ್ರ ಸರ್ಕಾರ ನಡೆಸುತ್ತಿದ್ದು, ಇಂತಹ ತಂತ್ರಗಳ ವಿರುದ್ಧ ಕಾನೂನು ಹೋರಾಟ ಅನಿವಾರ್ಯವಾದರೆ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧರಿರುವುದಾಗಿ ಕೆವಿ ನಾಗರಾಜ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು 2 ತಿಂಗಳಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಹಿಂದೆ ಜಿಲ್ಲಾಧಿಕಾರಿಗಳು ಏಪ್ರಿಲ್ 28ಕ್ಕೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಅಡ್ಡ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಮುಂದಕ್ಕೆ ಹಾಕಿದ್ರು. ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ. ಅದಾದಮೇಲೆ ಮತ್ತೆ 4-5 ಆರ್ಡರ್ಸು ಮಾಡಿದ್ದಾರೆ. ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ 3ನೇ ತಾರೀಕು ಮುಗೀತದೆ. 4-6ರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ನಿಂತಿದೆಯೋ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡರ್ ಹಾಕ್ತಾರೆ. 23-24ರ ಒಂದು ಏನು ಗಣನೆಗೆ ತಗೊಂಡು ಆ ವರ್ಷದ ಇದನ್ನು ತಗೊಂಡು ಮತ್ತೆ 1 ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡರ್ ಹಾಕ್ತಾರೆ. ಮತ್ತೆ ತಿರುಗಿ ಕೊನೆ ಆರ್ಡ್ರಲ್ಲಿ ಏನು ಮಾಡ್ತಾರೆ, ಡೆಲಿಗೇಟ್ಸು ಯಾರು ಮಾಡ್ಕೊಂಡಿದ್ದಾರೆ, ಕರಡು ಮತದಾರ ಪಟ್ಟಿ ಯಾರು ಅನೌನ್ಸ್ ಮಾಡಿದ್ದಾರೆ ಅವರು ಚುನಾವಣೆಗಳು ನಡೆಸ್ಬೋದು ಅಂತ ಒಂದು ಆರ್ಡರ್ ಹಾಕಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಆ ಆರ್ಡ್ರೂ ಇಂಪ್ಲಿಮೆಂಟ್ ಆಗಿಲ್ಲ, ಇಂದಿನ ಆರ್ಡ್ರ್ಗಳು ಇಂಪ್ಲಿಮೆಂಟ್ ಆಗಿಲ್ಲ. ಏನೂ ಆಗಿದ್ರೆ ಈಗ 1 ವರ್ಷ ಚುನಾವಣೆಯನ್ನು ಮುಂದೂಡೋದಕ್ಕೆ ಏನೇನೋ ನೆಪ ಒಡ್ಡಿ ಮುಂದೂಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಸಹಕಾರ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇವತ್ತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಪ್ರಸ್ತುತ ರಾಜ್ಯ ಸರ್ಕಾರಿ ಸಚಿವರಾಗಿರುವ ರಾಜಣ್ಣ ಅವರು ಕಳೆದ ಹಲವು ದಶಕಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇರುವ ನಾಯಕರಾಗಿದ್ದಾರೆ. ಆದರೆ ಅವರು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬ ನೀತಿ ಅನುಸರಿಸುತ್ತಿರುವುದು ವಿಪರ್ಯಾಸ. ಎಪಿಎಂಸಿ, ಟಿಎಪಿಸಿಎಂಸಿ ಸೇರಿದಂತೆ ಇತರೆ ಸಹಕಾರಿ ಕ್ಷೇತ್ರಗಳಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶಿಸಿರುವ ಸಹಕಾರಿ ಸಚಿವರು ಹಾಲು ಒಕ್ಕೂಟಕ್ಕೆ ಯಾಕೆ ಆಡಳಿತಾಧಿಕಾರಿಯನ್ನು ನೇಮಿಸಿಲ್ಲ ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವು ಸಾಧಿಸಲು ಸಾಧ್ಯವಾಗದ ಕಾಂಗ್ರೆಸ್ ಸರ್ಕಾರ ಇದೀಗ ಕೋಚಿಮುಲ್ ಚುನಾವಣೆಯಲ್ಲಿಯೂ ಹಿನ್ನಡೆಯಲಾಗಿದೆ ಎಂದು ಹೆದರಿ ಪ್ರಸ್ತುತ ಚುನಾವಣೆಯನ್ನು ಮುಂದೂಡಲು ನಿರ್ಧರಿಸಿದ್ದು, ಇದಕ್ಕೆ ನ್ಯಾಯಾಲಯದ ಮೂಲಕವೇ ತಕ್ಕ ಪಾಠ ಕಲಿಸುವುದಾಗಿ ಮುನಿಯಪ್ಪ ಹೇಳಿದರು.
ಅಲ್ಲದೆ ಕೂಡಲೇ ಕೋಚಿಮುಲ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಮತ್ತು ಈಗಿರುವ ಆಡಳಿತ ಮಂಡಳಿಯನ್ನು ರದ್ದು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ತಾಲೂಕಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 2 ಕಾನೂನು ಇದೆಯಾ? APMC ಎಲೆಕ್ಷನ್ ಆಗಿ 3 ವರ್ಷ ಆಗಿದೆ, ಅದು ಮುಗಿದು ಅದನ್ನು ನಿಲ್ಲಿಸಿದ್ದೀರಾ. ಇವಾಗ ತಾಲೂಕ್ ಪಂಚಾಯತಿ ತಾಲೂಕು ZP ಅವೆಲ್ಲ ಬೇಕಾದ್ರೆ ಅದು ಸರ್ಕಾರದ ಅಂತ ಹೇಳೋಣ. ಕೋಆಪರೇಟಿವ್ ವಿಚಾರದಲ್ಲಿ ನಾನು APMC ಯಾಕೆ ತಗೊಂಡೆ ಅಂದರೆ ಕೋಆಪರೇಟಿವ್ ಮಿನಿಸ್ಟ್ರಿಗೆ ಹೇಳೋಕ್ಕೆ APMC ತಗೊಂಡಿದ್ದು ಉದಾಹರಣೆ. ಈ ಥರ ಇಡೀ ಕರ್ನಾಟಕದಲ್ಲಿ ಇವನ್ನ ನಡೆಸ್ದೇನೆ ಇವ್ರನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಯಾಕೆ ಗೊತ್ತಾ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ವಿ ಬರ್ತೀವಿ ಅಂತೇಳಿ MP ಎಲೆಕ್ಷನ್ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಂತ ಅನುಮಾನ ಬಿಟ್ಬಿಟ್ಟು ಯಾವುದೂ ಕೈ ಸಿಕ್ಕಲ್ಲ ಅನ್ನೋ ಉದ್ದೇಶದಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ಗೆ ಹೇಳಕ್ಕೆ ನಾನು ಬಯಸ್ತೀನಿ. ಸುಧಾಕರ್ ಅವರೇ, ನೀವು ಶಾಲಾ ಕಂಟಿಟ್ಟು ಅಂತ ನಿಂದೆಲ್ಲ ಗೊತ್ತಿದೆ ನಮಗೆ, ಯಾಕಂದರೆ ನೀವು ಪ್ರಾಮಾಣಿಕ, ಒಂದು ಮಾತು ಒಬ್ಬರು ಮಾತು ಕೇಳಲ್ಲ. ನಾನು ನಿಂದೇನಿದೆ ಅಡ್ಮಿನಿಸ್ಟ್ರೇಟಿವ್ ನಡೆಸಿ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಇದರಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಇದರಲ್ಲಿ ಯಾರನ್ನ ಉಳ್ಸೋಕ್ಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಮನವಿ ಮಾಡ್ತಾ ಇದ್ದೀವಿ, ಬೇಗನೆ ಎಲೆಕ್ಷನ್ ಮಾಡಬೇಕು. ಅಲ್ಲಿಂದ ತನಕ ಅಡ್ಮಿನಿಸ್ಟ್ರೇಟಿವ್ ಆಗಬೇಕಂತ ಇಡೀ ನಾವು ಯಾರು 6 ತಾಲೂಕಿಂದ ಬಂದಿದ್ದೀವಿ, 6 ತಾಲೂಕರು ಒಮ್ಮತವಾಗಿ ಇದರಲ್ಲಿ ರಾಜಕೀಯ ಮಾಡಿಲ್ಲ. ಎಲ್ಲರೂ ಸೇರಿಕೊಂಡು ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಆಗಬೇಕು, ಇಲ್ಲ ನೀವು ಎಲೆಕ್ಷನ್ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಕೋಚಿಮುಲ್ನಲ್ಲಿ ಹೈನು ರೈತರ ಕಷ್ಟದೊಂದಿಗೆ ಚೆಲ್ಲಾಟವಾಡುತ್ತಿರುವ ಈಗಿನ ಆಡಳಿತ ಮಂಡಳಿ ಕೂಡಲೇ ರದ್ದಾಗಬೇಕು. ಚುನಾವಣೆ ನಡೆದರೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ಭೀತಿಯಿಂದಲೇ ಚುನಾವಣೆ ಮುಂದೂಡುವ ತಂತ್ರಗಳಿಗೆ ಸರ್ಕಾರ ಮೊರೆ ಹೋಗಿದ್ದು, ಸಹಕಾರ ಸಚಿವರು ಕೂಡಲೇ ಇತ್ತ ಗಮನ ಹರಿಸಿ ಕೋಚಿಮುಲ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಿ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ 6 ತಾಲೂಕುಗಳ ಮಾಜಿ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಭಾಗವಹಿಸಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.